ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಬ್ಲಾಗ್ಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಮ್ಮೆಲ್ಲ ಚಂದದಾರರು ಅವ್ರಿಗೂ ಸಪೋರ್ಟ್ ಮಾಡಿ. ನನ್ನ ಹತ್ರ ಬ್ರ್ಯಾಂಡ್ ಬ್ಯಾಗ್ ಅಂತ ಯಾವುದು ಇರಲಿಲ್ಲ, ಸೊ ವ್ಯಾನ್ಸ್ ಎಂದು ಬ್ಯಾಗ್ ತಗೊಂಡೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಏನು ಹಿಂಗೆ ಕಾಣ್ತಾ ಇದ್ದಾಳೆ ಇವತ್ತು ಬ್ಲಾಗ್ ಸ್ಟಾರ್ಟಿಂಗ್ ಅಂತ ಅನ್ಕೋಬೇಡಿ, ನಾನು ಇರಲಿಲ್ಲ. ಮಧು ಅದಕ್ಕೆ ಬರ್ಡೇ ನಾಳೆ, ಅಂದರೆ ಇವತ್ತು ನೈಟು. ಅಮ್ಮ ಒಂದು ನಿಮಿಷ ಸೌಂಡ್ ಮಾಡಬೇಡ. ಸೊ ಇವತ್ತು ನೈಟ್ ಇದೆ. ಸೊ ನಾನು ನಿಶಾ ನೆನ್ನೆ ಹೋಗಿದ್ದು ಬೆಂಗಳೂರಿಗೆ, ಹೋಗಿ ವಾಪಸ್ ಬರೋ ಪ್ಲ್ಯಾನ್ ಇತ್ತು, ಬಟ್ ಬರಲಿಲ್ಲ, ನಮಗಾಗಲಿಲ್ಲ ವಾಪಸ್ ಬರೋಕ್ಕೆ. ಸೊ ಒಂದಷ್ಟು ಥಿಂಗ್ಸ್ಗಳು ಸಿಗಲಿಲ್ಲ, ಅದು ಇದು ಏನೋ ಅವಳ ಬ್ಲಾಗಲ್ಲಿದೆ. ಸೊ ಅವಳು ಬ್ಲಾಗ್ ಮಾಡ್ತಾ ಇದ್ದು, ಅದಕ್ಕೆ ನಾನು ಮಾಡಲಿಲ್ಲ. ಆಮೇಲೆ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಮೇಲೆ ಮದನಣ್ಣ ನಾವು ಎಲ್ಲ ಒಟ್ಟಿಗೆ ಬಂದಿದ್ದು. ಸೊ ಆಮೇಲೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು, ಅವರು ಗಿಫ್ಟ್ಗಳೆಲ್ಲ ತೊಗೊಂಡ್ರು. ಸೊ ಹಾಗಾಗಿ ನಾನು ಏನು ವ್ಲಾಗ್ ಮಾಡಿರಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧು ಅತ್ತಿಗೆಗೆ ಗಿಫ್ಟ್ ತಗೊಳ್ಳೋ ನೆಪದಲ್ಲಿ ನಾನು ಕೂಡ ತಗೊಂಡೆ. ನನ್ನ ಹತ್ರ ಬ್ರ್ಯಾಂಡ್ ಬ್ಯಾಗ್ ಅಂತ ಯಾವುದು ಇರಲಿಲ್ಲ, ಸೊ ವ್ಯಾನ್ಸ್ ಎಂದು ಬ್ಯಾಗ್ ತಗೊಂಡೆ. ಇದು ಸ್ಲಿಮ್ ಬ್ಯಾಗ್. ಮತ್ತು ಏನಂದರೆ ನನ್ನ ಫ್ರೆಂಡ್ಗೆ, ನನ್ನ ಹತ್ರ ಇದು ಇರಲಿಲ್ಲ ಆ್ಯಕ್ಚುಲಿ, ಕೇರಳ ಸ್ಯಾರಿ. ನನ್ನ ಫ್ರೆಂಡ್ ಕೇರಳ ಹೋಗಿದ್ರು, ಅವ್ರ ಹತ್ರನೇ ನೀವು ತಗೋಬನ್ನಿ, ಕೇರಳ ಹೋಗಿದ್ರಲ್ಲ ಹೇಗಿದ್ರು ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ತಂದಿದ್ರು, ನನಗೆ ಅಲ್ಲಿ ತಂದ್ಕೊಡಕ್ಕೆ ಹೇಳಿದ್ದೆ, ಅಲ್ಲೊಂದು ಕಡೆ ಕೊಟ್ಟಿದ್ರು, ಇಸ್ಕೊಂಡೆ, ಕಲೆಕ್ಟ್ ಮಾಡಿಕೊಂಡೆ. ಸೊ ಇದು ನಾಳೆ ನಿಶಾ ಇರಲ್ಲ ನಮ್ಮ ಜೊತೆ, ಬಟ್ ನೋಡೋಣ ನಾಳೆ ಏನೇನಾಗುತ್ತೆ ಹೆಂಗೆ ಅಂತೆಲ್ಲ ನೋಡೋಣ. ಸೊ ಅದಕ್ಕೆ ಈಗ ಮನೆಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ, ಸುಸ್ತಾಗೋಯ್ತು. ಇವಾಗಲೂ ಅಷ್ಟೇ, ಅದ್ರದ್ದು ಗಿಫ್ಟ್ ಎಲ್ಲ ತೊಗೊಬಂದ್ವಿ, ಬಟ್ ಗಿಫ್ಟ್ ವ್ರ್ಯಾಪ್ ಮಾಡ್ಕೊಂಡಿರಲಿಲ್ಲ ನಾವು. ಸೊ ಹಾಗೆಲ್ಲ ಆಯಿತು ಅಷ್ಟೇ. ಈಗ ಫ್ರೆಶ್ ಎಲ್ಲ ಆಗಿ ಹೋಗ್ಬೇಕಾ ಸಿಗ್ತೀವಿ. ಕಾಣಿಸ್ತಿದ್ಯಾ? ಸೊ ನಮ್ಮ ಗರ್ಲ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ. ಆ್ಯಂಡ್ ಇಬ್ಬರು ನಮ್ಮ ಫ್ಯಾಬ್ ಮೇಲೆ ನಮ್ಮ ಫ್ಯಾಬ್ ಫೈ ಕಂಪ್ಲೀಟ್ ಆಗಿದೆ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ ನೀವೇ. ಸೊ ಈಗ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅರ್ಜೆಂಟಲ್ಲಿ ರೆಡಿ ಆಗಿದ್ದು. ಸೊ ಈಗ ಹೋಗೋಣ, ಆಮೇಲೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲರೂ ಹೆಂಗೆ ಬಂದಿದ್ದಾರೆ ಅಂತ. ಮಧು ಹಾಯ್ ಹೇಳು. ಮಧು ನಮ್ಮ ಬ್ಲಾಗ್ಗೆ ಹಾಯ್. ಸೊ ಹಿಂಗೆ ಕೂತಿದ್ದೀವಿ, ಮದನಣ್ಣ ಗಾಡಿ ಓಡಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಗುರುಗಳೇ ಹಾಯ್ ಅಲ್ಲಿ ನಮ್ಮ ಬ್ಲಾಗ್ಗೆ. ಹೇಳ್ಕೊಡ್ತಾ ಇರೋದು ಎಷ್ಟು ಬೇಗ ಆಗ್ತಾರೆ ಸ್ಟೋರಿ ಎಲ್ಲ, ಅದಕ್ಕೆ ಮತ್ತೆ ಮದನಣ್ಣ ಫಸ್ಟ್ ಟೈಮ್ ನನ್ನ ಬ್ಲಾಗ್ ಅಲ್ಲಿ, ಇವತ್ತು ಅವ್ರ ಬ್ಲಾಗ್ ಅಲ್ಲಿ ನಾನ್ ಫಸ್ಟ್ ಟೈಮ್. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಬ್ಲಾಗ್ಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಮ್ಮೆಲ್ಲ ಚಂದದಾರರು ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನಾವೀಗ ತಾರ್ ರಾಕ್ಸ್ ನ ಗೂಡ್ಸ್ ಗಾಡಿ ತರ ಮಾಡ್ಕೊಂಡು 7 ಜನ ಕೂತ್ಕೊಂಡು ಈಗ ಶ್ರೀರಂಗಪಟ್ಟಣದ ಕಡೆ ಹೋಯ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಮಧುಗೌಡ ಬರ್ತಡೇ ಇದೆ, ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ನಿಶಾ. ವಿ ಆರ್ ಗೋಯಿಂಗ್ ಸ್ಟಾರ್ಟಿಂಗ್. ಪೊಲೀಸ್ ಅವರು ಇಲ್ಲಿ ಹಿಡಿತವ್ರೆ, ಜಾಸ್ತಿ ಜನ ಅವ್ರೆ. ಓಕೆ ಮಾತಾಡಿ ನೀವು, ಸಾಕು ನಾನು ಮಾತಾಡಿ. ಸೊ ಆಮೇಲೆ ಇಲ್ಲೊಬ್ರು ಇದಾರಲ್ಲ, ತೋರ್ಸು, ಹಾಯ್ ಹೇಳ್ಸು. ಒಂದು ನಿಮಿಷಕ್ಕೆ ಚುಚ್ಚುತ್ತೈತೆ ಗುರು, ಚುಚ್ಚುತ್ತೈತೆ. ಆಯ್ತು ಬಿಡ, ಆಯ್ತು. ಅವ್ಳು ಮಾಡಿದ್ದು ನೋಡಿಲಿ ಹೆಂಗಾಗಿದೆ ನೋಡೆ ನಮ್ಮ ಹುಡ್ಗಿ. ಯಾಕೆ ಹಿಂಗ್ ಮಾಡ್ತೀಯ? ಗೊತ್ತಿರಲ್ಲ, ಕರ್ಬಿಟ್ಟು ಏನೋ ಆಗಲ್ಲ, ಇಟ್ಕೊ ಈ ತರ ಕೈ ಕೊಟ್ಬಿಟ್ಟು ಕೈ ಹಿಡಿಸ್ಕೊಂಡು ಹಿಂಗ್ ಕೈ ಕೊಡ್ತೀಯಲ್ಲ ಮಧು, ಯಾಕೆ ಮಧು ಹಿಂಗೆ? ಅದು ನೇನ್ ಸುದ್ದ ಇದೆ. ಸೊ ಅಷ್ಟೇ, ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಅಲ್ಲೊಬ್ಳು ರೀಚ್ ಆಗ 15 ನಿಮಿಷ ಆಯ್ತು ಸ್ನ್ಯಾಪ್ ಆಗಕ್ ಸ್ಟಾರ್ಟ್ ಮಾಡಿ. ಸೊ ಬಂದ್ವಿ ಇವಾಗ. ಹಿಂಗಿದೆ, ಸಾಕಾಗಿದೆ ಮಾತ್ರ. ಸೊ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಹಾಯ್ ಹೇಳಿ ಮೇಡಮ್, ತುಂಬಾ ದಿನ ಆದ್ಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹಾಯ್ ನಮಸ್ಕಾರ. ಸಾಕು, ಹಾಯ್ ಹೇಳಿ ಸೋಜು. ಆಮೇಲೆ ಲೊಕೇಶನ್ ರೀಚ್ ಆಗಿದ್ವಿ, ಅವರು ಬರ್ತಾ ಇದ್ದಾರೆ, ಇವಾಗ ಹೊರಟಿದ್ದಾರೆ. ಒಂದು ಹಾಫ್ ಆನ್ ಅವರ್ ಬೇಕು. ಸೊ ಸರ್ಪ್ರೈಸ್ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ಅಷ್ಟೇ. ನಾನು ಈ ಒಂದು ಪಾರ್ಟ್ ಬಂದಿತ್ತು ಆಯ್ತಾ, ಅದನ್ನ ಕಟ್ ಮಾಡಿರ್ತೀನಿ ಬಿಕಾಸ್ ಆಫ್ ಸಮ್ ಒನ್.
ಒಬ್ರು ಪರ್ಸನ್ ಬಂದಿದ್ರು ಇಲ್ಲಿ ತನಕ. ಇನ್ನೇನು ಮಾಡೋದು, ಹಾಕಂಗಿಲ್ಲ. ನನ್ನ ಕಷ್ಟ ಹೆಂಗೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಅವ್ರದ್ದು ಬಂದಿರೋದನ್ನ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಕಂಟ್ರೋಲ್ ರಚಿತಾ. ಸರಿ ಅಷ್ಟೇ, ಬಾಯ್. ಕೇಕ್ ಕಟ್ ಮಾಡಿಸ್ಬೇಕು, ಅಲ್ಲಿ ತನಕ ಮೇಕಪ್ ಇರ್ಲಿ. ಕಾರೇ ದೊಡ್ಡ ಸರ್ಪ್ರೈಸ್ ಅವಳಿಗೆ. ಎಲ್ರು ತಿನ್ಸುತ್ತಾ ಸ್ವಲ್ಪ ಮೇಲೆ 4 ಕೆಳಗೆ. ನಮ್ಮ ಅಕ್ಕೆದು ಮತ್ತು ನಮ್ಮ ಹುಡುಗಿದು ಫೋಟೋಶೂಟ್ ನಡೀತಾ ಇದೆ. ಆ್ಯಂಡ್ ನಮ್ಮ ಗರ್ಲ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡು. ಆ್ಯಂಡ್ ಅಲ್ಲಿ ಕಾಯ್ ಫಿಶ್ ಇದೆ. ಕಾಯ್ ಫಿಶೇ ಕಾಣಿಸ್ತಾ ಇಲ್ಲ ಇವಾಗ. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆ, ಒಂದಿದೆ ನೋಡಿ. ಸೊ ಮತ್ತೆ ಈಗ ನಮ್ದು ಕಾರ್ಡ್ ಚೇಂಜ್ ಆಗಿದೆ. ಆದ್ರೆ ಹೌದು, ಕಾರ್ಡ್ ಚೇಂಜ್ ಮಾಡ್ಕೊಂಡಿದ್ವಿ. ಅಂಡ್ ನಮ್ ಜೊತೆ ಬರ್ಡೇಗಳಿದ್ದಾರೆ. ಹರ್ಟ್ ಮಾಡ್ಬಾರ್ದು ಬರ್ಡೇಗಳಿಗೆ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಹೋಗಿ ಊಟ ಎಲ್ಲ ಆಗಿದೆ ಆಲ್ರೆಡಿ. ಊಟ ಎಲ್ಲ ಚೆನ್ನಾಗಿತ್ತು. ಮನೆಗೆ ಹೋಗಿ ಒಬ್ರು ತಪ್ಕೊಂಡು ಮಲ್ಕೋತಾರೆ. 5 ಜನ ಇನ್ನೇನ್ ಮಾಡೋದು, ಪ್ರತಿ ಸಲ ನಮ್ಮ ಮನೆಗೆ ಬಂದಾಗ ಅದನ್ನೇ ಮಾಡ್ತಾರೆ. ಮೇಲ್ಗಡೆ 3 ಜನ ತಪ್ಕೊಂಡ್ ಮಲ್ಕೋತಾರೆ, ಕೆಳಗಡೆ ಒಂದ್ ಬೆಡ್ ಹಾಕ್ಬಿಟ್ಟು ಇಬ್ರು ತಪ್ಕೊಂಡ್ ಮಲ್ಕೋತಾರೆ. ಅದರಲ್ಲಿ ಮಧು ಮತ್ತೆ ಮಧು ರಚಿತಾ. ಹೌದಾ? ತುಂಬಾ ಕ್ಲೋಸ್ ಅವರು. ಎಷ್ಟು ಮಟ್ಟಿಗೆ ಕ್ಲೋಸ್ ಅಂದ್ರೆ ಇವತ್ತು ನೋಡ್ತೀರಾ ಬಿಡಿ. ಮಧು ರಚಿತಾ ಒಂದ್ ಕಣ್ಣಿಟ್ಟಂತೆ. ಸ್ವಲ್ಪ ಫ್ರೀಯಾಗಿ ಕೂತಿದೀವಿ, ಯಾರೇನು ಅನ್ಕೋಬೇಡಿ. ತುಂಬಾ ಫ್ರೀಯಾಗಿ ಕೂತಿದೀವಿ. 5 ಜನ ಕೂತಿದೀವಿ, 5 ಜನ ಅಷ್ಟೇ. ಆಗ್ತಿತ್ತು, ಮಧು ಸ್ವಲ್ಪ ಸಣ್ಣ ಇದ್ದಾಳಲ್ಲ. ಸೊ ಈಗ ಮತ್ತೆ ಹಿಂಗೆ ತುಂಬಿಕೊಂಡು ನಾವು ನೆನ್ನೆಯಿಂದನೂ ಹಿಂಗೆ ಕೂತ್ಕೊಂಡು ಹೋಗ್ತಾ ಇದೀವಿ. ಆಟೋದಲ್ಲಿ ಇವಾಗ ಹೋಗ್ತಾ ಇದೀವಿ ಮನೆಗೆ ಹೋಗಿ. ಪ್ಲಾನ್ ಚೇಂಜ್ ಆಗಿದೆ ನಮ್ದು. ನಾವೆಲ್ಲ ಹೊರಗಡೆ ಹೋಗೋಣ ಅನ್ಕೊಂಡಿದ್ವಿ. ಬಟ್ ಮದನಣ್ಣ ಅವರು ಮತ್ತೆ ಕೇಕ್ ಕಟ್ ಮಾಡಿಸ್ತಾ ಇದಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಸ್ಟೇ ಇದೆ. ಹಾಗಾಗಿ ಈಗ ಮತ್ತೆ ಇಲ್ಲಿ ಬಟ್ಟೆ ಎಲ್ಲ ತಗೊಂಡು ರೆಡಿಯಾಗಿ ಫಸ್ಟು MS ಗೋಲ್ಡ್ಗೆ ಹೋಗ್ಬೇಕು. ಬಿಕಾಸ್ ಮಧು ಅಕ್ಕೆದು ಅವ್ರು ಫೋಟೋ ಶೂಟ್ ಮಾಡಿಸಿದ್ರಲ್ಲ, ಅದ್ರ ವಿಡಿಯೋ ಲಾಂಚ್ ಇದೆ ಇವತ್ತು. ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹಾಗೆ ಬೆಂಗಳೂರಿಗೆ ಹೊರಡ್ತೀವಿ. ಸೊ ಹಿಂಗಾಗುತ್ತೆ ಏನು ಅಂತೆಲ್ಲ ತೋರಿಸ್ತೀವಿ. ಬಟ್ ಅಲ್ಲಿ ಸೆಲೆಬ್ರೇಷನ್ದೆಲ್ಲ ಜಾಸ್ತಿ ಹಾಕಲ್ಲ. ನಾವು ಹೋಗೋದು ಎಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ಹಾಕ್ತೀವಿ. ಮಧು ಅಂದ ತಕ್ಷಣ ಇಲ್ಲಿ ಬಂದಿರೋರೆಲ್ಲರೂ ದಯವಿಟ್ಟು ಕೈ ಮೇಲೆ ಇದ್ರಪ್ಪ. ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ಎವ್ರಿವನ್. ಸೊ ಆಲ್ ದ ವೇ ನಿಮಗೋಸ್ಕರ ಎಲ್ಲರೂ ಬಂದಿದ್ದಾರೆ ಮೀಟ್ ಮಾಡಕ್ಕೆ. ಹಾಜಿ ವೆಲ್ಕಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೊ ಈಗ ಎಲ್ಲ ಆಯಿತು. ಇವೆಂಟ್ಸ್ ಎಲ್ಲ ಆಗಿ ಕೊಟ್ಟಿದ್ದಾರೆ. ಫ್ಲವರ್ ಎಲ್ಲ ಚೆನ್ನಾಗಿತ್ತು. ಇವೆಂಟ್ ಎಲ್ಲ ಚೆನ್ನಾಗಾಗಿದೆ. ಇವಾಗ ಏನಂತ ಅಂದರೆ ಮತ್ತೆ ಮದನಣ್ಣ ಕೇಕ್ ಕಟ್ ಮಾಡಿಸ್ತಾರೆ. ಸೊ ಅಲ್ಲಿಗೆ ಹೋಗ್ತೀವಿ. ಈಗ ಟೈಮ್ 1:30. ಊಟ ಎಲ್ಲ ಮಾಡಿಕೊಂಡು ಬಂದರು. ಊಟ ಎಲ್ಲ ಮಾಡ್ಕೊಂಡು ಹೋಗೋದು ಅಷ್ಟೇ. ಮತ್ತೆ ಸ್ವಲ್ಪ ಪ್ಲೀಸ್ ನೋಡಿ, ರಿವರ್ಸ್ ಕರ್ಕ ಬಂದು ನಿಲ್ಸಿದ್ರೆ ನೋಡಿ ಗೈಸ್. ಇಲ್ಲಿ ಮಧು ಅಕ್ಕೆದು ಪೋಸ್ಟರ್ ಇದೆ. ಅದನ್ನ ನೋಡೋಕ್ಕೆ ಅಂತ ನಿಲ್ಸ್ಕೊಂಡ್ವಿ. ಎಲ್ಲ ಇಳ್ದಿದ್ದಾರೆ. ನಾವು ಸೋಂಬೇರಿಗಳು ಇಲ್ಲೇ ನಿಂತ್ಕೊಂಡಿದ್ದೀವಿ. ನೈಸ್, ಚೆನ್ನಾಗಿದೆ. ದೊಡ್ಡದಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ. ನೈಸ್, ಸಾಕದಾಗಿದೆ. ನನಗೆ ಇಷ್ಟ ಆಯ್ತು. ಹೆಂಗಿದೆಯಾ? ಸೂಪರ್ ಅಲ್ಲ? ಸೂಪರ್ ಆಗಿದೆ. ಆ್ಯಂಡ್ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಒಂಥರ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ ನೋಡಿ. ಅಯ್ಯೋ ಏನಮ್ಮ, ತಾರ್. ಎಸ್, ನಾವು ತಾರ್ ತಗೊಂಡು ಹೋಗ್ತಾ ಇದ್ವಿ.
ಹಾಕ್ಸ್ಕೊತವ್ರೆ ಬಂದಂಗೆ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಬಂದಿದೆ. ಸೊ ಇಷ್ಟೇ, ನಾನು ಇಲ್ಲಿ ಇನ್ನೇನು ಬ್ಲಾಗ್ ಏನು ಮಾಡಲ್ಲ.